ನಂಬರ್ 2 ಅಂತೀವಲ್ಲ, ಅದಕ್ಕೆ ಹೋದಾಗ ಮಾತ್ರ ಅಲ್ಲಿ ಹೋಗ್ತಾರೆ. ಒಂದೇ ಸಲ ಪೀನು ಬರುತ್ತೆ ಕೆಲವರಿಗೆ. ಅವಾಗ ಏನ್ ಮಾಡ್ತಾರೆ, ಈ ಬಿಗ್ಗೊನೆ ಹ್ಯಾಂಡಲ್ ಇದೆಯಲ್ಲ, ಇಡಿಕೆ ಇದೆಯಲ್ಲ, ಅದನ್ನ ಇಟ್ಕೊಂಡು ಅದರಲ್ಲಿ ಶೇಖರಣೆ ಮಾಡ್ಬಿಟ್ಟು ಇದ್ರಲ್ಲಿ ಸುರಿತಾರೆ. ಇಲ್ಲಿ ಯೂಸ್ ಮಾಡಿದ ನಂತರ 2 ಮಗ್, ಇದರಿಂದ 2 ಮಗ್ಗನ್ನ ಈ ರೀತಿ ಸುರಿತೀವಿ ನಾವು. ಬಾತ್ರೂಮಿಗೆ ಅಂತ ಹೋದ್ರೆ ಎಷ್ಟು ನೀರು ಹೋಗುತ್ತೆ ಗೊತ್ತಾ? ಒಬ್ಬ ಮನುಷ್ಯ ಹೋದ್ರೆ 10 ಲೀಟರ್ ಮೇಲೇನೆ ಖರ್ಚು ಮಾಡ್ತೀವಿ ನಾವು. ಫ್ರೆಶ್ ಮಾಡ್ತೀವಲ್ವಾ, ಅದ್ರೊಳಗೆ 10 ಲೀಟರ್ ಇರುತ್ತೋ 15 ಲೀಟರ್ ಇರುತ್ತೋ ಅಷ್ಟು ಹೋಗುತ್ತೆ ನೀರು. ಇಲ್ಲಿ ಕೇವಲ 1 ಲೀಟರ್, ಇದು 1 ಲೀಟರ್ ಮನುಷ್ಯರಿಂದ ತಯಾರಾದಂಥ ಗೊಬ್ಬರ ಅಂತ ಹೇಳಲಿಕ್ಕೆ ಯಾರಿಗೂ ನಂಬಲಿಕ್ಕಾಗಲ್ಲ. ಇದನ್ನ ಮುಟ್ಲಿಕ್ಕೂ ಹೆದರ್ತಾರೆ. ಹೂವಿಂದ ರೆಡಿಯಾಗಿದ್ದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ನೋಡಿ. ಒಳಗೆ ಹೋಗಿ ನೋಡೋಣ ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ಆಮೇಲೆ ಅಲ್ಲಿ ಮಾಮೂಲಿ ಬಾತ್ರೂಮಲ್ಲಿ ಹೆಂಗೆ ನಮ್ದು ಇರುತ್ತಲ್ಲ ಆ ಥರನೇ ಟಾಯ್ಲೆಟ್ಗೆ ಹೋಗೋದು ಇರುತ್ತಲ್ಲ, ಅದನ್ನೊಂದು ಹಾಕಿದ್ದಾರೆ. ಪಕ್ಕದಲ್ಲಿ ಒಂದು ಮುಚ್ಚಳ ಮುಚ್ಚಿದ್ದಾರೆ ನೋಡಿ, ಅದು ರೌಂಡ್ ಆದಂಥ ಒಂದಿದೆ. ಅದಕ್ಕೊಂದು ಇಡಿಕೆದೊಂದು ಬಟ್ಲು ಇಟ್ಟಿದ್ದಾರೆ ಇಲ್ಲಿ. ಇದು ಈ ತರ ಡ್ರಮ್ ಇಳಿಸಿರ್ತಾರೆ ಒಳಗಡೆ ನೋಡಿ. ಡ್ರಮ್ ಕಾಣ್ತಾ ಇದೆಯಲ್ಲ ನಿಮಗೆ, ಡ್ರಮ್ ಇಳಿಸಿರ್ತಾರೆ. ಆ ಡ್ರಮ್ ಅಲ್ಲಿ ಫಸ್ಟಿಗೆ ಸ್ವಲ್ಪ ವುಡ್ ಹಾಕ್ತಾರೆ. ಇಲ್ಲಿದೆ ನೋಡಿ ವುಡ್ ಪೌಡರ್. ಈ ತರ ವುಡ್ ಪೌಡರ್ ಇರುತ್ತಲ್ಲ, ಇದೊಂದು ಡ್ರಮ್ ತುಂಬಾ ತುಂಬಿಟ್ಟಿರ್ತಾರೆ. ಈ ತರ ಡ್ರಮ್ ಒಳಗಡೆ ಒಂದಿಟ್ಟಿರ್ತಾರೆ, ಅದು ಹಗ್ಗ ಕಟ್ಟಿಟ್ಟಿರ್ತಾರೆ. ಫಸ್ಟಿಗೆ ನಾವೇನು ಹೂ ಮಾಡ್ತೀವಲ್ಲ, ನಂಬರ್ 2 ಅಂತೀವಲ್ಲ, ಅದಕ್ಕೆ ಹೋದಾಗ ಮಾತ್ರ ಅಲ್ಲಿ ಹೋಗ್ತಾರೆ. ಆದರೆ ನೀರೇನು ಬರುತ್ತೆ, ಒಂದೇ ಸಲ ಪೀನು ಬರುತ್ತೆ ಕೆಲವರಿಗೆ. ಅವಾಗ ಏನು ಮಾಡ್ತಾರೆ, ಈ ಬಿಗ್ಗೊನೆ ಹ್ಯಾಂಡಲ್ ಇದೆಯಲ್ಲ, ಇಡಿಕೆ ಇದೆಯಲ್ಲ, ಅದನ್ನ ಇಟ್ಕೊಂಡು ಅದರಲ್ಲಿ ಶೇಖರಣೆ ಮಾಡಿಬಿಟ್ಟು ಇದರಲ್ಲಿ ಸುರಿತಾರೆ. ಅದರಲ್ಲಿ ನೀರಿನ ಅಂಶ ಹೋಗೋ ಆಗಿಲ್ಲ. ಅದು ಡ್ರೈ ಕಾಂಪೋಸ್ಟ್ ಮಾಡಲಿಕ್ಕೆ ಇಲ್ಲಿ ಅದ್ರ ತಯಾರಿ ನಡೀತಾ ಇದೆ. ಅದು ಆಮೇಲೆ ವಾಶ್ ಮಾಡ್ಕೊಳ್ಳೋದು ಕೂಡ ಇಲ್ಲೇ ಬಂದು ವಾಶ್ ಮಾಡ್ಕೋಬೇಕೆ ವಿನ ಏನೇ ನೀರಿಂದಿದ್ರೂ ಎಲ್ಲ ಇಲ್ಲೇ ಹೋಗುತ್ತೆ. ಈ ನೀರು ಕೂಡ ವೇಸ್ಟ್ ಆಗಲ್ಲ, ಸೀದಾ ಗಿಡಗಳಿಗೆ ಕನೆಕ್ಟ್ ಮಾಡಿದ್ದಾರೆ, ಗಿಡಗಳ ಕಡೆಗೆ ಹೊರಟೋಗುತ್ತೆ. ಇಲ್ಲಿ ಯೂಸ್ ಮಾಡಿದ ನಂತರ 2 ಮಗ್, ಇದರಿಂದ 2 ಮಗ್ಗನ್ನ ಈ ರೀತಿ ಸುರಿತೀವಿ ನಾವು. ಪೌಡರ್ನ, ಇದು ವುಡ್ ಪೌಡರ್ ಅಂತೀವಿ. ಇದನ್ನ 2 ಮಗ್ಗನ್ನ ಒಳಗಡೆ ಸುರಿತೀವಿ ನಾವು. ನಂತರ ಇದನ್ನ ಮುಚ್ಚಳನ ಮುಚ್ಚುತ್ತೀವಿ. ಆ ರೀತಿ ಶೇಖರಣೆ ಆಗುತ್ತೆ. ಇದು ಎಲ್ಲರೂ ಇದೇ ಫಾಲೋನೇ ಮಾಡೋದಿಲ್ಲ ನೋಡಿ. ಇಲ್ಲಿ ಬಂದು ನಿಂತಿದೆ, ನಾವು ಯಾವುದೇ ರೀತಿಯಿಂದ ಸ್ಮೆಲ್ ಏನಿಲ್ಲ. ಎಷ್ಟು ಹೈಜೀನ್ ಕಾಪಾಡ್ತಾರೆ ಅಂದರೆ ಸ್ಮೆಲ್ಲು ಕೂಡ ಬರೋದಿಲ್ಲ. ಅದು ಅಷ್ಟು ನೀಟಾಗಿರುತ್ತೆ. ನೀರು ಒಂದು ಕಂಟೈನರ್ ಫುಲ್ ನೀರು ಇಟ್ಟಿರ್ತಾರೆ. ದೊಡ್ಡದಾದಂಥ ಮಗ್ಗು ಇಟ್ಟಿರ್ತಾರೆ ನೋಡಿ, ನೀರಿದೆಯಲ್ಲ ಇಲ್ಲಿ. ಫಸ್ಟಿಗೆ ಬಂದ ತಕ್ಷಣ ನಾವು ನೀರು ತುಂಬಿ ಹಿಂಗೆ ಇಟ್ಕೊಂತೀವಿ. ಬಾತ್ರೂಮಿಗೆ ಅಂತ ಹೋದರೆ ಎಷ್ಟು ನೀರು ಹೋಗುತ್ತೆ ಗೊತ್ತಾ? ಒಬ್ಬ ಮನುಷ್ಯ ಹೋದರೆ 10 ಲೀಟ್ರ್ ಮೇಲೇ ಖರ್ಚು ಮಾಡ್ತೀವಿ ನಾವು. ಫ್ರೆಶ್ ಮಾಡ್ತೀವಲ್ವಾ, ಅದರೊಳಗೆ 10 ಲೀಟ್ರ್ ಇರುತ್ತೋ 15 ಲೀಟ್ರ್ ಇರುತ್ತೋ ಅಷ್ಟು ಹೋಗುತ್ತೆ ನೀರು. ಇಲ್ಲಿ ಕೇವಲ 1 ಲೀಟ್ರ್, ಇದು 1 ಲೀಟ್ರು, ಇದೊಂದೇ ಮಗ್ಗು ಸಾಕು ವಾಶ್ ಮಾಡ್ಕೊಳಕ್ಕೆ. ಅಲ್ಲಿ ಡ್ರೈ ಕಾಂಪೋಸ್ಟ್ ರೆಡಿ ಆಗುತ್ತೆ. ನೀರೇ ಬೇಕಾಗಿಲ್ಲ ನಮಗೆ, ಫ್ರೆಶ್ ಮಾಡೋದೇ ಇರಲ್ಲ ಇಲ್ಲಿ. ಓನ್ಲಿ ವಾಶ್ ಮಾಡ್ಕೊಳಕ್ಕಷ್ಟೇ ನೀರು ವೇಸ್ಟ್ ಆಗುತ್ತೆ. ಹೂಗೆ ಅಂತ ಹೋದ್ರಲ್ಲ, ನಂಬರ್ 2 ಹೋದ್ರಲ್ಲ, ಅದೆಲ್ಲ ಶೇಖರಣೆ ಆದ ನಂತರ ಫುಲ್ ಆಯ್ತಲ್ಲ, ಅವಾಗ ಫುಲ್ ಆದ ನಂತರ ಎತ್ತಿಬಿಟ್ಟು ಹೊರಗಿಡಿಸ್ತಾರೆ. ಇಲ್ಲಿದೆ ನೋಡಿ ಡ್ರಮ್, ಇದು ಫಿಲ್ ಆಗಿರೋದು. ಈ ಥರ ಉರಿ ಕಟ್ಟಿಬಿಟ್ಟಿರ್ತಾರೆ. ಈ ಥರ ದಪ್ಪನಾದಂಥ ಒಂದು ಉರಿ ಕಟ್ಟಿಬಿಟ್ಟು 2 ಕಡೆಗೂ ಈ ಥರ ಇರುತ್ತೆ. ಒಳಗೆ ಇಳಿಸ್ತಾರೆ, ಇಬ್ಬರು ಹಿಡ್ಕೊಂಡು. ಆಮೇಲೆ ಎತ್ತುವಾಗ ಕೂಡ ಇಬ್ಬರು ಹಿಡ್ಕೊಂಡು ಎತ್ತುತ್ತಾರೆ. ಅದನ್ನು ಫುಲ್ ಈ ರೀತಿ ಕಟ್ಟಿಬಿಟ್ಟು, ಬಿಗಿಯಾಗಿ ಕಟ್ಟಿಬಿಟ್ಟು 3 ತಿಂಗಳು ಇಲ್ಲೇ ಶೇಖರಣೆ ಮಾಡ್ತಾರೆ. ನಂತರ ತಗೊಂಡೋಗಿ ಬೇರೆ ಸ್ಥಳದಲ್ಲಿ 1 ವರ್ಷ ಇಡ್ತಾರೆ ಹೀಗೆ ಮುಚ್ಚಿ. ನಂತರ ಓಪನ್ ಮಾಡಿಬಿಟ್ಟು ಸುರಿತಾರೆ. ಸುರಿದ್ಬಿಟ್ರೆ ಬರೋದೇನು ಗೊತ್ತಾ, ಈ ಥರ ಬರುತ್ತೆ ನೋಡಿ. ಯಾವ ರೀತಿ ಇದೆ ನೋಡಿ ಇದು. ಇದನ್ನು ಮನುಷ್ಯರಿಂದ, ಹ್ಯೂಮನ್ಸಿಂದ ತಯಾರಾದಂಥ ಗೊಬ್ಬರ ಅಂತ ಹೇಳಲಿಕ್ಕೆ ಯಾರಿಗೂ ನಂಬಲಿಕ್ಕಾಗಲ್ಲ. ಇದನ್ನ ಮುಟ್ಲಿಕ್ಕೂ ಹೆದರ್ತಾರೆ. ಹೂವಿಂದ ರೆಡಿಯಾಗಿದ್ದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ನೋಡಿ, ಹೇಗಿದೆ ರೀ, ಒಣ ಮಣ್ಣರ ಥರ ಇದೆ ಕಣ್ರಿ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ನೋಡಿ, ಇದನ್ನು ಗೊಬ್ಬರ ಕೈಯಿಂದ ಮುಟ್ಟಿಬಿಟ್ಟೆ ಗಿಡಗಳಿಗೆ ಹಾಕ್ತೀವಿ ನಾವು. ಕೈಯಿಂದ ಮುಟ್ಟಿಬಿಟ್ಟೆ ಇದನ್ನು ಎಲ್ಲರೂ ಮಾಡ್ತಾರೆ. ಯಾಕೆಂದರೆ ಇದು ಅಷ್ಟು ಚೆನ್ನಾಗಿ ಶುದ್ಧತೆಯಿಂದ ಕಾಣ್ತಾ ಇದೆ. ಆ ರೀತಿ ತಯಾರಾದಂಥ ಕಾಂಪೋಸ್ಟನ್ನು ನಾವು ಗಿಡ ಮರಗಳ ನೆಡಲಿಕ್ಕೆ, ಸಸಿ ನೆಡಲಿಕ್ಕೆ ಉಪಯೋಗಿಸ್ತೀವಿ. ಹಾಗೆ ಕೈ ತೊಗೊಳೋದು ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಕೈ ತೊಗೋಬೇಕಲ್ವಾ, ಎಷ್ಟು ಬೇಕು ರೀ ನಮಗೆ ಕೈ ತೊಗೊಳಕ್ಕೆ? ಒಬ್ಬ ಮನುಷ್ಯನಿಗೆ ಇಷ್ಟು ಬೇಕಾಗುತ್ತಲ್ವ? ಆದರೆ ಇಲ್ಲೆಷ್ಟು ಬೇಕಾಗುತ್ತೆ ತೋರಿಸ್ಲಾ ನಿಮಗೆ ನೋಡಿ. ಇಲ್ಲಿ ಏನು ಮಾಡಿದ್ದೀವಿ ನಾವು, ಇದಕ್ಕೆ ಸುರಿತೀವಿ ಕಣ್ರಿ. ಎಷ್ಟು ಸುರಿದಿದ್ದೀನಿ ನಾನು? ಇಷ್ಟೇ ಸುರಿದಿದ್ದೀನಿ ಅಲ್ವಾ? 1 ಲೋಟ. ಇದು ನೋಡಿ ಕೈ ವಾಶ್ ಮಾಡ್ಕೊಳೋದು. ಎಷ್ಟು ಸಣ್ಣಕ್ಕೆ ಬರ್ತಾ ಇದೆ ನೋಡಿ. ಓಲ್ ಮಾಡಿದ್ದೀವಿ. ಇಲ್ಲಿ ಓಲ್ ಕಾಣ್ತಾ ಇದೆಯಲ್ಲ ನಿಮಗೆ, ಇಷ್ಟು ಸಣ್ಣಕ್ಕೆ ಬರ್ತಾ ಇದೆ ನೋಡಿ. ಇಷ್ಟು ಸಣ್ಣಕ್ಕೆ ನೀರು ಬರ್ತಾ ಇದೆ. ಇದು ಕೈ ವಾಶ್ ಆಗಾಯಿತು. ನಿಮಗಿನ್ನೂ ಕ್ಲೀನ್ ಆಗಿಲ್ಲ ಅಂದರೆ ಇಲ್ಲಿ ಲಿಕ್ವಿಡ್ ಇಟ್ಟಿದ್ದೀವಿ. ಅದೇ ಲಿಕ್ವಿಡನ್ನು ಸ್ವಲ್ಪ ಇದಕ್ಕೆ ಓಲು ಮಾಡಿದ್ದಾರೆ. ಈ ರೀತಿ ಹಾಕ್ಕೊತೀವಿ, ಮತ್ತು ಈ ರೀತಿ ಕೈ ತಗೊಳ್ತಾರೆ. ಆಯಿತು ಅಷ್ಟೇ ಅಲ್ವಾ? ಕ್ಲೀನ್ ಆಗೋಯ್ತು. 1 ಲೋಟ ನೀರಲ್ಲಿ ಕೈ ಎಷ್ಟು ಸ್ವಚ್ಛವಾಗಿದೆ ನೋಡಿ.
ಇದು ನೀರು ಫುಲ್ಲು ಮಗ್ಗು ಮನೆಯಲ್ಲಿ ನಾವು ಖಾಲಿ ಮಾಡ್ತೀವಿ. ಇಷ್ಟೊಂದು ನೀರು ಉಳಿದಿದೆ ನೋಡಿ. ನೀರಿನ ಉಳಿತಾಯ ಕೂಡ ಈ ರೀತಿ ಅಂತ ನಾವು ಹೇಳ್ಬೋದು. ಇದು ಒಂದು ರೀತಿಯ ಉಳಿತಾಯ, ಇಲ್ಲಿ ಒಂದು ಮೇನ್ ಪಾಯಿಂಟ್ ಆಗಿರುತ್ತೆ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ. ಹೀಗೆ ನೋಡ್ತಾ ಇರಿ.